ಕೊಲೆ ಕೇಸ್ನಲ್ಲಿ ಪೊಲೀಸ್ ಕಸ್ಟಡಿಯಲ್ಲಿರುವ ದರ್ಶನ್ ಆರಂಭದಲ್ಲಿ ನಾನವನಲ್ಲ ಅಂತಿದ್ರು. ಆದ್ರೆ ತನಿಖೆ ಚುರುಕುಗೊಳ್ತಿದ್ದಂತೆ ವಿಚಾರಣೆ ವೇಳೆ ಸ್ವಇಚ್ಛಾ ಹೇಳಿಕೆಯನ್ನು ನೀಡಿದ್ದಾರೆ. ಕೊಲೆಯಲ್ಲಿ ಭಾಗಿಯಾಗಿರುವುದಾಗಿ ಒಪ್ಪಿರುವ ದರ್ಶನ್ ವಿಚಾರಣೆಯಲ್ಲಿ ದರ್ಶನ್ ಸ್ವಇಚ್ಛಾ ಹೇಳಿಕೆ ದಾಖಲಿಸಿದ್ದಾರೆ. ರೇಣುಕಾಸ್ವಾಮಿ ಪ್ರಕರಣ ಮುಚ್ಚಿ ಹಾಕಲು ದರ್ಶನ್ ಬಿಗ್ ಪ್ಲಾನ್ ಮಾಡಿರುವುದು ಬಯಲಾಗಿದೆ. ತನ್ನ ಬುಡಕ್ಕೆ ಬರಬಾರದು ಅಂತ 30 ಲಕ್ಷ ಡೀಲ್ ಮಾಡಿ ಕೇವಲ ಸರೆಂಡರ್ ಆಗಲು ಹೇಳಿದ್ದಾರೆ. ಕೇವಲ ಶರಣಾಗತಿಗೆ ಅಷ್ಟೇ ಅಲ್ಲ, ಪೊಲೀಸ್, ಲಾಯರ್ ಮತ್ತು ಸರೆಂಡರ್ಸ್ಗೆ ಡೀಲ್ ನೀಡಿದ್ರು. A14 ಪ್ರದೋಷ್ಗೆ ಹಣ ಕೊಟ್ಟಿದ್ದ ದರ್ಶನ್ ಜವಾಬ್ದಾರಿ ಕೊಟ್ಟಿದ್ದ. ಅದರಂತೆ ಕಾರ್ತಿಕ್, ನಿಖಿಲ್, ಕೇಶವ್ ಸರೆಂಡರ್ ಆಗಲು ತಲಾ 5 ಲಕ್ಷ ನೀಡಿದ್ರಂತೆ. ಕೊಲೆ ಆರೋಪಿಗಳ ವಿಚಾರಣೆಯಲ್ಲಿ ದರ್ಶನ್ ನಿಜ ಬಣ್ಣ ಬಯಲಾಗಿದೆ. ಸರ್ಕಾರ, ಕಾನೂನು, ಪೊಲೀಸರು ದರ್ಶನ್ಗೆ ಲೆಕ್ಕಕ್ಕೆ ಇರಲಿಲ್ವಂತೆ. ಇನ್ನು ಅವರ ಅಭಿಮಾನಿಗಳು ಕೂಡ ಸಾರ್ವಜನಿಕವಾಗಿ ನೆಗೆಟಿವ್ ಆಗಿ ಕಮೆಂಟ್ ಮತ್ತು ಧಮಕಿ ಹಾಕಿರೋ ಫ್ಯಾನ್ಸ್ಗೆ ಬಿಸಿ ಮುಟ್ಟಿಸಲು ತೀರ್ಮಾನ ಮಾಡಲಾಗಿದೆ. ದರ್ಶನ್ ಬಂಧನದ ಬಳಿಕ ಕೆಟ್ಟದಾಗಿ ಕಾಮೆಂಟ್ಸ್ ಹಾಕಿರೋರ ವಿರುದ್ಧ ಕ್ರಮ ಕೈಗೊಳ್ಳಲು ಪೊಲೀಸರು ನಿರ್ಧರಿಸಿದ್ದಾರೆ. ಕೊಲೆ ಕೇಸ್ನಲ್ಲಿ ಸಿಲುಕಿರೋ ದರ್ಶನ್ ಮತ್ತು ಗ್ಯಾಂಗ್ನ ಪೊಲೀಸ್ ಕಸ್ಟಡಿ ಅಂತ್ಯವಾಗಲಿದೆ. ಜೂನ್ 11ರಿಂದ ಪೊಲೀಸ್ ಕಸ್ಟಡಿಯಲ್ಲಿದ್ದು ನಾಳೆ ಆರೋಪಿಗಳನ್ನ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ. ಇಂದು ಆರೋಪಿಗಳ ವಿಚಾರಣೆ ಪೂರ್ಣಗೊಳಿಸಲಿದ್ದಾರೆ. ತನಿಖೆ ಪೂರ್ಣಗೊಂಡ ಹಿನ್ನೆಲೆ ಮತ್ತೆ ಕಸ್ಟಡಿಗೆ ಕೇಳದಿರಲು ನಿರ್ಧಾರ ಮಾಡಿದ್ದು, ನಾಳೆ ದರ್ಶನ್ ಸೇರಿ ಉಳಿದ ಆರೋಪಿಗಳು ಪರಪ್ಪನಾಗ್ರಹಾರ ಜೈಲು ಸೇರೋ ಸಾಧ್ಯತೆ ಇದೆ. ರೇಣುಕಾಸ್ವಾಮಿ ಕೊಲೆ ಆರೋಪಿಗಳಿಗೆ ಪಶ್ಚಾತ್ತಾಪ ಅನ್ನೋದೇ ಇರಲಿಲ್ಲ. ಹೀಗಾಗಿಯೇ ಕೊಲೆ ಬಳಿಕವೂ ಎರಡೂ ಕಡೆ ಆರೋಪಿಗಳು ಎಣ್ಣೆ ಪಾರ್ಟಿ ಮಾಡಿದ್ರಂತೆ. ಜೂನ್ 8ರಿಂದ ರಾತ್ರಿ 2 ತಂಡಗಳು ಬೇರೆ ಬೇರೆ ಪಾರ್ಟಿ ಮಾಡಿದ್ರು. ದರ್ಶನ್, ವಿನಯ್, ದೀಪಕ್, ಪ್ರದೋಷ್, ನಾಗರಾಜ್ ಟೀಮ್ನವರು RR ನಗರದ ಸ್ಟೋನಿ ಬ್ರೂಕ್ನಲ್ಲಿ ಪಾರ್ಟಿ ಮಾಡಿದ್ರು. ಇನ್ನು ಶವ ಬಿಸಾಡಿದ್ದ ನಂತರ ಕಾರ್ತಿಕ್ ಅಲಿಯಾಸ್ ಕಪ್ಪೆ, ಕೇಶವ್, ನಿಖಿಲ್ ನಾಯಕ್ ಟ್ರೋಬೋ 98 ಸ್ಟ್ರೀಟ್ನ ರೆಸ್ಟೋರೆಂಟ್ನಲ್ಲಿ ಎಣ್ಣೆ ಪಾರ್ಟಿ ಮಾಡಿದ್ರಂತೆ. ಪಟ್ಟಣಗೆರೆ ಶೆಡ್ನಲ್ಲಿ ಏಟು ತಿಂದವರು ಕೇವಲ ರೇಣುಕಾಸ್ವಾಮಿ ಮಾತ್ರವಲ್ಲ, ಸೀಸ್ ಆಗಿದ್ದ ವಾಹನಗಳ ಶೆಡ್ನಲ್ಲಿ ವಸೂಲಿಗಾಗಿ ಹಲ್ಲೆ ನಡೆಯುತ್ತಿತ್ತಂತೆ. ಸ್ಟೋನಿ ಬ್ರೂಕ್ ಹೋಟೆಲ್ ಮಾಲೀಕ ವಿನಯ್ಗೆ ಪಟ್ಟಣಗೆರೆ ಶೆಡ್ಡೇ ಸೆಟಲ್ಮೆಂಟ್ ಅಡ್ಡ ಆಗಿತ್ತು. ಶೆಡ್ಗೆ ಹಲವು ರೌಡಿ ಶೀಟರ್ಗಳು ಭೇಟಿ ಕೊಡ್ತಾ ಇದ್ರು ಅನ್ನೋದು ತನಿಖೆ ವೇಳೆ ಬಯಲಾಗಿದೆ. ಈಗಾಗಲೇ ಪೊಲೀಸರಿಂದ ಶೆಡ್ನ ಮಾಲೀಕ ಪಟ್ಟಣಗೆರೆ ಜಯಣ್ಣ ವಿಚಾರಣೆ ಮಾಡಿದ್ದು, ಪೊಲೀಸರಿಗೆ ಮೌಖಿಕವಾಗಿ ಹಲವು ಮಾಹಿತಿ ನೀಡಿದ್ದಾರೆ ಎನ್ನಲಾಗಿದೆ. ರೇಣುಕಾಸ್ವಾಮಿ ಹತ್ಯೆ ವೇಳೆ ದರ್ಶನ್ ಧರಿಸಿದ್ದ ಡ್ರೆಸ್ ಮಾಹಿತಿ ಬಹಿರಂಗವಾಗಿದೆ. ದುಬಾರಿ ಬೆಲೆಯ ಪ್ಯಾಂಟ್, ಶೂ, ಟಿ ಶರ್ಟ್ ವಶಕ್ಕೆ ಪಡೆಯಲಾಗಿದೆ. 35,000 ಬೆಲೆ ಬಾಳೋ ಜೀನ್ಸ್ ಪ್ಯಾಂಟ್, 12,000 ಬೆಲೆಯ ಶೂ, 6,500 ಬೆಲೆಯ ಕಪ್ಪು ಬಣ್ಣದ ಟಿ ಶರ್ಟ್ ವಶಕ್ಕೆ ಪಡೆಯಲಾಗಿದೆ. ಮಾಜಿ ಪತಿಗೆ ದರ್ಶನ್ ಕೈಯಲ್ಲಿ ಪವಿತ್ರ ಗೌಡ ಹೊಡೆಸಿದ್ರು ಅನ್ನೋದು ರಿವೀಲ್ ಆಗಿದೆ. ಇನ್ನು ದರ್ಶನ್ ಪತ್ನಿ ವಿಜಯಲಕ್ಷ್ಮಿಯನ್ನ ಸ್ಟೇಷನ್ಗೆ ಕರೆಸಿಕೊಂಡು ಪೊಲೀಸರು ಹೇಳಿಕೆ ದಾಖಲಿಸಿಕೊಂಡಿದ್ದಾರೆ. ಇದೆಲ್ಲವನ್ನ ನೋಡೋಣ ಡೀಲ್ ಬಾಸ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರೇಣುಕಾಸ್ವಾಮಿಗೆ ಇದೇ ಮೊದಲ ಸಲ ಪವಿತ್ರ ಹೊಡೆಸಿಲ್ಲ. A1 ಪವಿತ್ರಾಳ ಕರಾಳ ಮುಖ ಮತ್ತಷ್ಟು ಬಯಲಾಗ್ತಲೇ ಇವೆ. ಮಾಜಿ ಪತಿ ಸಂಜಯ್ ಸಿಂಗೂ ಕೂಡ ದರ್ಶನ್ ಕೈಯಲ್ಲಿ ಈ ಹಿಂದೆ ಪವಿತ್ರ ಹೊಡೆಸಿದ್ಲಂತೆ. ಸಂಜಯ್ಗೆ ಡಿವೋರ್ಸ್ ಕೊಟ್ಟ ಬಳಿಕ ದರ್ಶನ್ ಜೊತೆಗೆ ಪವಿತ್ರ ಇದ್ಲು. ಹೀಗಾಗಿ ಮಗಳನ್ನ ತನ್ನ ಜೊತೆ ಕಳಿಸು ಅಂತ ಸಂಜಯ್ ಸಿಂಗ್ ಕೇಳ್ತಿದ್ನಂತೆ. ತನ್ನ ಮಗಳನ್ನ ಕಳಿಸೋದಿಲ್ಲ ಅಂತ ಪವಿತ್ರ ಗೌಡ ಕಿರಿಕ್ ಮಾಡಿದ್ದು, ಆಗ ದರ್ಶನ್ ಮೂಲಕ ವಾರ್ನ್ ಮಾಡಿಸಿದ್ಲಂತೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪತಿ ದರ್ಶನ್ ಸಿಲುಕಿದ ಬೆನ್ನಲ್ಲೇ ಪತ್ನಿ ವಿಜಯಲಕ್ಷ್ಮಿಗೂ ಸಂಕಷ್ಟ ಶುರುವಾಗಿದೆ. ಯಾಕಂದ್ರೆ ಕೊಲೆ ಬಳಿಕ ಹೊಸಕೆರೆ ಹಳ್ಳಿ ಮನೆಗೆ ಹೋಗಿದ್ದ ದರ್ಶನ್ ಅಲ್ಲಿ ಶೂ ಬಿಟ್ಟು ಬಂದಿದ್ರಂತೆ. ಹೀಗಾಗಿಯೇ ಪೊಲೀಸರು ಅಲ್ಲಿ ಶೂ ಜಪ್ತಿ ಮಾಡಿಕೊಂಡು ಬಂದಿದ್ರು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಸಂಗ್ರಹಿಸಲು ಇಂದು ವಿಜಯಲಕ್ಷ್ಮಿಯನ್ನ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಪೊಲೀಸರು ಕರೆಸಿಕೊಂಡಿದ್ರು. ಅನ್ನಪೂರ್ಣೇಶ್ವರಿ ನಗರ ಠಾಣೆ ಪೊಲೀಸರು ದರ್ಶನ್ ಪತ್ನಿ ವಿಜಯಲಕ್ಷ್ಮಿಯಿಂದ ಹೇಳಿಕೆ ದಾಖಲಿಸಿಕೊಂಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ದಿನ ಮನೆಗೆ ದರ್ಶನ್ ಬಂದು ಬಟ್ಟೆ ಬದಲಾಯಿಸಿದ್ದು ಸೇರಿದಂತೆ ಹಲವು ಮಾಹಿತಿಗಳನ್ನ ತನಿಖಾಧಿಕಾರಿಗಳು ಸಂಗ್ರಹಿಸಿದ್ದಾರೆ. ಈ ಬಗ್ಗೆ ಪೊಲೀಸರು ಹೆಚ್ಚಿನ ಮಾಹಿತಿ ಸಂಗ್ರಹಿಸಿದ್ರು. ರೇಣುಕಾ
ಕುಮಾರಸ್ವಾಮಿ ಕೊಲೆ ಬಳಿಕ ಪತ್ನಿ ವಿಜಯಲಕ್ಷ್ಮಿ ಜೊತೆ ಮನೆ ಪೂಜೆಯಲ್ಲಿ ದರ್ಶನ್ ಭಾಗಿಯಾಗಿರೋದು ವಿಚಾರಣೆಯಲ್ಲಿ ಬಯಲಾಗಿದೆ. ಬನಶಂಕರಿಯ ಅಪಾರ್ಟ್ಮೆಂಟ್ನಲ್ಲಿರೋ ಮನೆಯಲ್ಲಿ ಭಾನುವಾರ ಬೆಳಗ್ಗೆ ನಡೆದ ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಅಲ್ಲೇ ಉಪಹಾರ ಸೇವಿಸಿದ್ರಂತೆ. ಪೂಜೆ ಬಳಿಕ ನೇರವಾಗಿ ಮೈಸೂರಿಗೆ ತೆರಳಿದ್ದಾರೆ. ಕೊಲೆ ಕೇಸ್ನಲ್ಲಿ ಸಿಲುಕಿರೋ ನಟ ದರ್ಶನ್ಗೆ ದಿನೇ ದಿನೇ ಕಾನೂನಿನ ಕುಣಿಕೆ ಬಿಗಿಯಾಗ್ತಲೇ ಇದೆ. ಇದರ ಬೆನ್ನಲ್ಲೇ ಇಂದು ದರ್ಶನ್ ಅಂಡ್ ಗ್ಯಾಂಗ್ಗೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಡಿಎನ್ಎ ಪರೀಕ್ಷೆ ಮಾಡಲಾಯಿತು. ಡಿಎನ್ಎ ಪರೀಕ್ಷೆಗಾಗಿ ವೈದ್ಯರು ಸ್ಯಾಂಪಲ್ಸ್ ಪಡೆದುಕೊಂಡಿದ್ದಾರೆ. ನನಗೆ ರಾಜಕೀಯ ಜನ್ಮ ಕೊಟ್ಟ ಕ್ಷೇತ್ರ ಚನ್ನಪಟ್ಟಣ ಅಂತ ಹೇಳೋ ಮೂಲಕ ಬೈ ಎಲೆಕ್ಷನ್ ಅಖಾಡಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಎಂಟ್ರಿ ಆಗಿದ್ದಾರೆ. ಪಾರ್ಸೆಲ್ನಲ್ಲಿ ವಿಷಕಾರಿ ಹಾವು ಕಂಡು ಗ್ರಾಹಕರು ಶಾಕ್ಗೆ ಒಳಗಾಗಿದ್ದಾರೆ. ಎಲ್ಲಾ ಸುದ್ದಿಯನ್ನ ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ. ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಡಿಸಿಎಂ ಡಿಕೆ ಸ್ಪರ್ಧೆ ವಿಚಾರಕ್ಕೆ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ದಾರೆ. ಈ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ ಡಿಕೆ, ಚನ್ನಪಟ್ಟಣ ನನಗೆ ರಾಜಕೀಯ ಜನ್ಮ ಕೊಟ್ಟ ಕ್ಷೇತ್ರ. ಇಂದು ಚನ್ನಪಟ್ಟಣದ ದೇವಸ್ಥಾನಗಳಿಗೆ ಭೇಟಿ ಕೊಡ್ತಿದ್ದೇನೆ. ಚನ್ನಪಟ್ಟಣ ಜನರ ನಾಡಿಮಿಡಿತ ತಿಳಿಯೋದಕ್ಕೆ ಹೊರಟಿದ್ದೇನೆ. ಚನ್ನಪಟ್ಟಣ ಕ್ಷೇತ್ರದ ಜನ ಹೇಳಿದಂತೆ ನಡೆಯುತ್ತೇನೆ ಎಂದಿದ್ದಾರೆ. ಚನ್ನಪಟ್ಟಣ ನನಗೆ ರಾಜಕೀಯವಾಗಿ ಜೀವ ಕೊಟ್ಟಂತ ತಾಲೂಕು. ಎಲ್ಲ ದೇವಸ್ಥಾನಗಳಿಗೆ ಆ ಜನರಿಗೆ ಪ್ರೇರಣೆಯನ್ನು ಕೊಟ್ಟು ನಮಗೆ ಶಕ್ತಿ ತುಂಬಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ದೇವರುಗಳಿಗೆ ಹೋಗಿ ಫಸ್ಟ್ ನಾನು ನಮಸ್ಕಾರ ತಿಳಿಸ್ತೀನಿ. ಆನ್ಲೈನ್ ಪಾರ್ಸಲ್ನಲ್ಲಿ ವಿಷಕಾರಿ ಹಾವು ಬಂದಿದೆ. ಅಮೆಜಾನ್ನಲ್ಲಿ ಆರ್ಡರ್ ಮಾಡಿದ ಪಾರ್ಸೆಲ್ ಜೊತೆ ಹಾವು ಕೂಡ ಮನೆಗೆ ಬಂದಿದೆ. ಬಾಕ್ಸ್ ಓಪನ್ ಮಾಡ್ತಿದ್ದಂತೆ ಟೇಪ್ಗೆ ಅಂಟಿಕೊಂಡಿದ್ದ ನಾಗರ ಹಾವು ಕಂಡು ಮಹಿಳೆ ಬೆಚ್ಚಿ ಬಿದ್ದಿದ್ದಾಳೆ. ಬೆಂಗಳೂರಿನ ಸರ್ಜಾಪುರದಲ್ಲಿ ಈ ಘಟನೆ ನಡೆದಿದೆ. ಶಾಲೆಗೆ ಹೋಗಲು ವಿದ್ಯಾರ್ಥಿಗಳು ಹರಸಾಹಸ ಪಡುವ ಸ್ಥಿತಿ ವಿಜಯಪುರದ ಇಂಗನಾಳದಲ್ಲಿ ನಿರ್ಮಾಣವಾಗಿದೆ. ತುಂಬಿ ಹರಿಯೋ ಹಳ್ಳ ದಾಟಿ ಶಾಲೆಗೆ ಹೋಗುವ ದುಸ್ಥಿತಿ ಬಂದಿದ್ದು ವಿದ್ಯಾರ್ಥಿಗಳು ಜೀವ ಪಣಕ್ಕಿಟ್ಟು ತರಗತಿಗೆ ಹೋಗ್ತಿದ್ದಾರೆ. ಇಂಗನಾಳ ಗ್ರಾಮದ ತೋಟದ ವಸತಿ ಮನೆಗಳ 40ಕ್ಕೂ ಅಧಿಕ ಮಕ್ಕಳು ನಿತ್ಯವೂ ನರಕಯಾತನೆ ಅನುಭವಿಸುತ್ತಿದ್ದಾರೆ. ಹೀಗಾಗಿ ಇಂಗನಾಳದ ಹಿರೇಹಳ್ಳಕ್ಕೆ ಸೇತುವೆ ನಿರ್ಮಿಸುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ.